ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು? ಮತ್ತು 20 ವರ್ಷದ ಹಂಗೆ ಇರ್ತೀವಿ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಹೆಂಗೋ ದುಡಿತಾ ಇದ್ದೀವಿ, ಇಷ್ಟು ದುಡ್ಡು ಬರ್ತಾಯಿದೆ, ನಾನು ಒಂದು ಸೆಲೆಬ್ರಿಟಿ ಆಗಬೇಕು, ಅಥವಾ ನಾನು ಒಂದು ಫೇಮಸ್ ಆಗಬೇಕು, ಅಥವಾ ನಾನು ಯಾವುದೋ ಬಿಸ್ನೆಸ್ ಮಾಡಿ ತುಂಬ ಸಕ್ಸಸ್ ಆಗಿ 108 ಜನ ಹೊಗಳ್ಬೇಕು, ನನ್ನ ಒಂದು ಅಂಡರಲ್ಲಿ 106 ಜನ ಕೆಲಸ ಮಾಡಬೇಕು, ಈ ಥರದ್ದು ಏನೇನೋ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂತ ಇಟ್ಕೊಂಡಿರ್ತಾರೆ. ಆದರೆ ಜೀವನದಲ್ಲೇ ಸಕ್ಸಸ್ ಆಗೋಕ್ಕೆ ಆಗ್ತಾಯಿಲ್ಲ, ಏನೇ ಕೆಲಸ ಮಾಡಿದ್ರು ಕೂಡ ಫೇಲ್ಯೂರ್ ಅನ್ನೋದು ಆಗ್ತಾ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತ ನೋಡೋದಾಯಿತು ಅಂತಾರೆ, ಏನಿಲ್ಲ. ಅದನ್ನ ಕಾರಣ ಮೇಯ್ನಾಗಿ ಕಣ್ಣು ದೃಷ್ಟಿ ಇರುತ್ತೆ. ಆ ಕಣ್ಣು ದೃಷ್ಟಿ ಎಷ್ಟು ತಕ್ಕೊಂಡ್ರೂ ಅದು ದೃಷ್ಟಿ ದೋಷ ಆಗ್ತಾನೇ ಇರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ದೃಷ್ಟಿ ದೋಷವನ್ನು ಕಿತ್ತು ಬಿಸಾಕಿ ನಿಮ್ಮ ಜೀವನದಲ್ಲಿ ನೀವು ಯಾವ ಕೆಲಸ ಮಾಡೋದು ಕೂಡ ಸಕ್ಸಸ್ ಆಗಬೇಕು, ನೀವು ಟಾಪಲ್ಲಿರಬೇಕು, ಅಂದರೆ ನಂಬರ್ 1 ಆಗಿರಬೇಕು ಅಂತಲ್ಲ. ಆ ಥರ ಒಂದು ಅದ್ಭುತವಾದ ತಂತ್ರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುಷ್ಪತ್ನಿ ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಂದರೆ, ನರ ದೌರ್ಬಲ್ಯ, ನರ್ವ್ಸ್ ವೀಕ್ನೆಸ್, ಜನರಲ್ ವೀಕ್ನೆಸ್, ನರ್ವ್ ವೀಕ್ನೆಸ್, ಸ್ವಲ್ಪ ನಡೆದ ಸುಸ್ತಾಗುವಂಥದ್ದು, ತೂಕ ಎತ್ತಕ್ಕಾಗದೇ ಇರೋಂಥದ್ದು, ತೂಕ ಎತ್ತ ಕೈ ನಡುಗುವಂಥದ್ದು, ಬ್ಯಾಲೆನ್ಸ್ ಮಾಡೋಕ್ಕಾಗದೇ ಇರೋವಂಥದ್ದು ಗೊತ್ತಲ್ಲ, ಎಲ್ಲ ನರ ದೌರ್ಬಲ್ಯ. ಏನೇ ಕೆಲಸ, ಒಂದು ಸಣ್ಣ ಕೆಲಸ ಮಾಡೋದು ನಿಮ್ಗೆ ಸುಸ್ತಾಗುತ್ತೆ ಅಂದರೆ ತಿಳ್ಕೊಳ್ಳಿ ನರ ದೌರ್ಬಲ್ಯ ಇದೆ ಅಂತ. ಇದೆಲ್ಲ ಇಂಟರ್ನಲ್ ಆರ್ಗನ್ಸ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಕಣ್ಣಿನ ನರಗಳನ್ನು ಡ್ಯಾಮೇಜ್ ಮಾಡುತ್ತೆ, ನರ್ವ್ಸ್ ವೀಕ್ನೆಸ್ ಇದೆ. ಬ್ರೈನಿನ ನರಗಳನ್ನು ಡ್ಯಾಮೇಜ್ ಮಾಡುತ್ತೆ. ಹೃದಯದಲ್ಲಿರುವಂಥ ಸಣ್ಣ ಸಣ್ಣ ನರಗಳನ್ನು ಡ್ಯಾಮೇಜ್ ಮಾಡುತ್ತೆ. ಅದಕ್ಕೋಸ್ಕರ ಸ್ಟ್ರಾಂಗ್ ಆಗಿರಬೇಕಂದ್ರೆ ಈ ಮುದ್ರೆಯನ್ನು ಮಾಡಿ. ಎಷ್ಟು ನಿಮಿಷ? ಓನ್ಲಿ 15 ಮಿನಿಟ್ಸ್. ಜಾಸ್ತಿ ಪ್ರಾಬ್ಲಮ್ ಇತ್ತು ಅಂದರೆ, ಇಲ್ಲ ಕಡಿಮೆ ಇತ್ತು ಅಂದರೆ 10 ನಿಮಿಷ ಮಾಡಿ. ಯಾವುದು ಏನಿಲ್ಲ, ಸಿಂಪಲ್. ಸುಮ್ಮನೆ ಕೈ ಹಿಂಗೆ ಇಟ್ಕೊಳ್ಳಿ, ಮುಷ್ಟಿ ಮಾಡಿ, ಇದೆ ಈ ಮುಷ್ಟಿ ಮುದ್ರೆ. ಆದರೆ ಒಂದು ಏನು ಅಂತಂದರೆ, ಹೆಬ್ಬೆರಳನ್ನು ಒಳಗಡೆ ಸೇರಿಸಿ ಮಿಕ್ಕೆಲ್ಲ ಬೆರಳನ್ನು ಮುಚ್ಚಬೇಕು. ಇದೇ ಮುಷ್ಟಿ ಮುದ್ರೆ. 10ರಿಂದ 15 ನಿಮಿಷಗಳ ಕಾಲ ಮಾಡಿ. ನರ ದೌರ್ಬಲ್ಯ ಅದು ಎಂಥದ್ದೇ ನರ ಇದ್ದರೂ ಕೂಡ ಸ್ಟ್ರಾಂಗ್ ಆಗಿಬಿಡುತ್ತೆ, ಉಕ್ಕಿನ ನರಗಳಾಗುತ್ತೆ ಅಂತ ಹೇಳ್ಬೋದು. ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ, ತುಂಬ ಒಳ್ಳೆಯದಾಗ್ತವೆ. ಇದು ವಿಶೇಷವಂತ ಮುದ್ರೆಯ ವಿಚಾರ. ಇನ್ನು ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಪರ್ಫೆಕ್ಟಾಗಿ ಮಾಡೋದಕ್ಕೆ ಹೋಗಬೇಡಿ. ನಾವು ಮಾಡ್ತಾ ಇರೋಂಥದ್ದು ಇಲ್ಲೇ ಮಿಸ್ಟೇಕು. ಎಲ್ಲ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋಂಥದ್ದೇನು. ಪರ್ಫೆಕ್ಟಾಗಿ ಮಾಡೋದು ತುಂಬ ಟೈಮ್ ತೊಗೊಳುತ್ತೆ, ತುಂಬ ಎನರ್ಜಿ ಹಾಕಬೇಕಾಗತ್ತೆ, ತುಂಬ ಎಫರ್ಟ್ಸ್ ಹಾಕಬೇಕಾಗತ್ತೆ. ನೋ ಪರ್ಫೆಕ್ಟ್. ನೀವು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತಂದರೂ ಕೂಡ ಚಿಕ್ಕದು. ಭಾಳಷ್ಟು ಜನ ಇವ್ನು ಮಾಡಿದ್ರೆ ಪರ್ಫೆಕ್ಟು, ಅದು ತಪ್ಪು. ಅದು ಪರ್ಫೆಕ್ಟಾಗಿ ಪ್ರಪಂಚನೇ ಪರ್ಫೆಕ್ಟಾಗಿಲ್ಲ ಇದಲ್ಲ. ನೀವೇನು ಮಾಡಬೇಕು ಅಂತ ಪರ್ಫೆಕ್ಟಾಗಿ ಮಾಡೋದಕ್ಕೆ ಹೋದರೆ ಏನಾಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ಟೈಮ್ ತುಂಬ ತೊಗೊಳುತ್ತೆ, ಟೆನ್ಷನ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಪರ್ಫೆಕ್ಟಾಗಿ ಮಾಡಬಾರ್ದು, ಹಂಗೆಲ್ಲ ಗಲೀಜು ತಪ್ಪಾಗಿ ಮಾಡಬೇಕಾ? ನೋ, ತಪ್ಪಾಗಲ್ಲ. ನಾವು ಏನು ಮಾಡಬೇಕು ಅಂತಂದರೆ, ನಿಯರ್ ಟು ದಿ ಪರ್ಫೆಕ್ಟ್ ಅಂತಂದರೆ ಪರ್ಫೆಕ್ಟಿನ ಹತ್ತತ್ರ ಹೋದರೆ ಸಾಕು. ಅಂದರೆ 100% ಅಂದರೆ ನೀವು 100 ಮಾರ್ಕ್ಸ್ ತೆಗಿಬೇಕು ಅಂದರೆ ತುಂಬ ಕಷ್ಟ. ಮನ್ಸಿಗೆ ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ, ಹಿಂಸೆ ಆಗುತ್ತೆ, ದುಃಖ ಆಗುತ್ತೆ. ಅಟ್ಲೀಸ್ಟ್ ಒಂದು 90 ಮೇಲೆ ಬಂದರೆ ಸಾಕು. ಮತ್ತು 80 ಬರಲಿ. 80 ಬಂದರೂ A+. 85 ಮಾರ್ಕ್ಸ್ ಮೇಲೆ ಬಂದರೂ A+. 95 ಮಾರ್ಕ್ಸ್ ಬಂದರೂ A+. ನಾವು O+ ಆಗಬಾರ್ದು, ನಾವು A+ ಆಗಬೇಕು. ಪರ್ಫೆಕ್ಟಾಗಿ 98 ಎಲ್ಲ ಅಂದರೆ 96 ಬಂದುಬಿಡ್ತು, 94 ತಗ್ಬಿಡ್ತು, ಎಲ್ಲ ಹುಡುಗ ಏನು ಮಾಡಿದ್ದಾನೆ, ಎಲ್ಲ 80, 85 ಮತ್ತು 90, 92, 93 ಮತ್ತು 86 ಈ ಥರ ಎಲ್ಲ. ಅದು ಎಲ್ಲ A+. ಪರ್ಸೆಂಟೇಜ್ ಬಿಟ್ಬಿಡಿ. ಬಟ್ ಇನ್ನೊಂದು ಹುಡುಗ ಏನು ಮಾಡುತ್ತೆ, ಎಲ್ಲ 95 ಮೇಲೆ, 96, 95, 98, 97, 99 ಈ ಥರ ಎಲ್ಲ ಫುಲ್ಲು. ಅವನಿಗೂ A+. ಬಟ್ ಈತ ಒಂದು ದಿನ ಕಷ್ಟಪಡ್ತಾ ಇದ್ದ ಅಂತಂದರೆ ಅವನು 2 ದಿನ ಕಷ್ಟಪಡ್ತಾ ಇದ್ದ. ಅವನಿಗೂ A+, ಇವನಿಗೂ A+. ಕಷ್ಟಪಡಿ, ಪರ್ಫೆಕ್ಟಾಗಿ, ನಾನು ಬೇಡ ಅಂತ ಇಲ್ಲ, ಪರ್ಫೆಕ್ಟಲ್ಲ, ಎಕ್ಸ್ಪರ್ಟಾಗಿ. ಆದರೆ ಎಲ್ಲ ಕೆಲಸವನ್ನು ಕೂಡ ನೀವು ಪರ್ಫೆಕ್ಟಾಗಿ ಮಾಡೋಕ್ಕೋಯ್ತು ಅಂತಂದರೆ ತಪ್ಪಾಗತ್ತೆ. ನಿಮಗೆ ಶ್ರಮ ಆಗುತ್ತೆ, ಟೆನ್ಷನ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಅದು ನಿಯರ್ ಟು ದಿ ಪರ್ಫೆಕ್ಟ್. ನೀವೇನು ಗೊತ್ತಾ,
ಭಾಳ ಚೆನ್ನಾಗಿ ಮಾಡಿ ಫುಲ್ಲು ಬೆಳಿಂದ ಒಂದು ಕವನ ಬರೆದಿರುತ್ತೆ ಬೆಳೆ ಫುಲ್ಲು ಲಾಸ್ಟ್ ಇನ್ನೊಂದು ಪಾಯಿಂಟ್ ಮಿಸ್ ಆಗಿಬಿಡುತ್ತೆ. ತುಂಬ ಟೆನ್ಷನ್ ಆಗ್ತಿತ್ತು ಅಂದ್ಬಿಟ್ಟು ಫುಲ್ ಹೊಡೆದಾಕ್ಬಿಡ್ತಾರೆ. ಅದಾಗಬಾರ್ದು ಹಂಗೆ ಗೊತ್ತಲ್ಲ. ಅದನ್ನೇ ಒಂದು ಲೈನ್ ಹೊಡೆದಾಕ್ಬಿಟ್ಟು ಮತ್ತೆ ಇನ್ನೊಂದು ಲೈನ್ ಸೇರಿಸ್ಕೊಂಡು ಹೋಗಬೇಕು. ಅದನ್ನು ಬಿಟ್ಟು ಫುಲ್ಲು ಹೊಡೆದಾಕ್ತೀನಿ ಅಂತಂದರೆ ನಿಮ್ಮಷ್ಟು ದಡ್ಡರು ಇನ್ಯಾರಿಲ್ಲ. ಇದನ್ನು ಮಾಡಬಾರ್ದು, ಅದಾಗಬಾರ್ದು ಗೊತ್ತಲ್ಲ. ಇದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ತಕ್ಷಣ ಪರಿಹಾರ ಆಗಿಬಿಡುತ್ತೆ ಗೊತ್ತಲ್ಲ. ಮರಗಾಡಲ್ಲಿ ಓಯಿಸಿಸ್ ಇದ್ದಂಗೆ ಗೊತ್ತಲ್ಲ. ಮತ್ತು ಶತ್ರುಗೆ ರಾಮಬಾಣ ಇದ್ದಂಗೆ. ರಾಮಬಾಣ ಬಿಡ್ತು ಅಂತಂದರೆ ಯಾವುದೇ ಶತ್ರುಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ, ಆ ಥರ ಗೊತ್ತಲ್ಲ. ಮತ್ತು ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಾವು ಸಾಲ ಸೋಲ ಏನು ಮಾಡಿಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಕಟ್ಟಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಗುರುಗಳೇ ನಾವು ಮಕ್ಕಳಿಗೆ MBA ಅದು ಇದು ಏನೇನೋ ಮಾಡಿಸ್ಬೇಕು ಅಂತಿದ್ವಿ, 7-8 ಲಕ್ಷ ಖರ್ಚಾಗುತ್ತೆ. ಅದಿಲ್ಲ ಗುರುಗಳೇ. ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಳಿಗೆ ಮದುವೆ ಮಾಡಬೇಕು, ದುಡ್ಡಿಲ್ಲ ಗುರುಗಳೇ. ಮಕ್ಕಳೇನೋ ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡು ಕೊಡು ಅಂತ ಇದ್ದಾರೆ. ಇಲ್ಲ ಅಂತ ಹೇಳಬೇಕಾಗುತ್ತೆ, ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಹಾಕ್ಕೊಂಡು ಕಾರ್ಗಿರೆಲ್ಲ ತೊಗೊಂಡು ತುಂಬ ಚೆನ್ನಾಗಿದ್ದಾರೆ ಗುರುಗಳೇ, ಫಾರಿನ್ ಟ್ರಿಪ್ ಎಲ್ಲ ಮಾಡಿಕೊಂಡು. ಬಟ್ ನಾವು ಇನ್ನೂ ಹಂಗೆ ಇದ್ದೀವಿ. ಬಟ್ ಊಟ ತಿಂಡಿ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು ಗುರುಗಳೇ? ಇದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೂ ಕೂಡ ಏಕೈಕ ರಾಮಬಾಣ ಅಂತಂದರೆ ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ನಿಮ್ಮ ಎಲ್ಲ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನೀವು ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತೀರ. ಅಷ್ಟು ಚೆನ್ನಾಗಾಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಅಂತಲ್ಲ. ಇದೇ ನೀವೇನು ಮಾಡಬೇಕು ಅಂತಂದರೆ ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮನೆಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಮತ್ತು ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ. ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಳ್ಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವ್ರು ತುಂಬ ಚೆನ್ನಾಗಾಗ್ತಾರೆ. ಅದ್ಭುತವಾದಂಥ ಒಂದು ಯಂತ್ರ, ಮಿಸ್ ಮಾಡಬೇಡಿ. ಒಂದು 10 ಸರಿ ಸಂಕಲ್ಪ ಮಾಡಿಕೊಡಿ, 11ನೇ ಸರಿ ನಿಮಗೆ ಆ ಮನೇಲಿ ಅದು ಅಷ್ಟಲಕ್ಷ್ಮಿ ಯಂತ್ರ ಹೇಗೋ ನಿಮ್ಮ ಮನೆಗೆ ಬಂದು ಸೇರಿರುತ್ತೆ ಅಲ್ಲ. ಇದು ಅತ್ಯದ್ಭುತವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಾವು ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಆಗ್ತಾಯಿಲ್ಲ, ಏನು ಮಾಡೋದು? ಮತ್ತು 20 ವರ್ಷದ ಹಂಗೆ ಇರ್ತೀವಿ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ಹೆಂಗೋ ದುಡಿತಾ ಇದ್ದೀವಿ, ಇಷ್ಟು ದುಡ್ಡು ಬರ್ತಾಯಿದೆ, ನಾನು ಒಂದು ಸೆಲೆಬ್ರಿಟಿ ಆಗಬೇಕು, ಅಥವಾ ನಾನು ಒಂದು ಫೇಮಸ್ ಆಗಬೇಕು, ಅಥವಾ ನಾನು ಯಾವುದೋ ಬಿಸ್ನೆಸ್ ಮಾಡಿ ತುಂಬ ಸಕ್ಸಸ್ ಆಗಿ 108 ಜನ ಹೊಗಳ್ಬೇಕು, ನನ್ನ ಒಂದು ಅಂಡರಲ್ಲಿ 106 ಜನ ಕೆಲಸ ಮಾಡಬೇಕು, ಈ ಥರದ್ದು ಏನೇನೋ ಒಂದು ಸಕ್ಸಸ್ಸನ್ನು ಕಾಣಬೇಕು ಅಂತ ಇಟ್ಕೊಂಡಿರ್ತಾರೆ. ಆದರೆ ಜೀವನದಲ್ಲೇ ಸಕ್ಸಸ್ ಆಗೋಕ್ಕೆ ಆಗ್ತಾಯಿಲ್ಲ. ಏನೇ ಕೆಲಸ ಮಾಡಿದ್ರು ಕೂಡ ಫೇಲ್ಯೂರ್ ಅನ್ನೋದು ಆಗ್ತಾ ಇರ್ತದೆ. ಅದಕ್ಕೇನು ಮಾಡಬೇಕು ಅಂತ ನೋಡೋದಾಯಿತು ಅಂತಾರೆ ಏನಿಲ್ಲ. ಅದನ್ನ ಕಾರಣ ಮೇಯ್ನಾಗಿ ಕಣ್ಣು ದೃಷ್ಟಿ ಇರುತ್ತೆ. ಆ ಕಣ್ಣು ದೃಷ್ಟಿ ಎಷ್ಟು ತಕ್ಕೊಂಡ್ರೂ ಅದು ದೃಷ್ಟಿ ದೋಷ ಆಗ್ತಾನೇ ಇರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ನಿಮ್ಮ ದೃಷ್ಟಿ ದೋಷವನ್ನು ಕಿತ್ತು ಬಿಸಾಕಿ ನಿಮ್ಮ ಜೀವನದಲ್ಲಿ ನೀವು ಯಾವ ಕೆಲಸ ಮಾಡೋದು ಕೂಡ ಸಕ್ಸಸ್ ಆಗಬೇಕು, ನೀವು ಟಾಪಲ್ಲಿರಬೇಕು, ಅಂದರೆ ನಂಬರ್ 1 ಆಗಿರಬೇಕು ಅಂತಲ್ಲ. ಆ ಥರ ಒಂದು ಅದ್ಭುತವಾದ ತಂತ್ರವನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಅದನ್ನು ಮಾಡ್ಕೊಳ್ಳಿ. ಏನು ಆ ತಂತ್ರ ಅಂತಂದರೆ ಏನಿಲ್ಲ, ಒಂದು ಸ್ವಲ್ಪ ಕೇಸರಿ ಚಂದನವನ್ನು, ಕೇಸರಿ ಪೌಡ್ರನ್ನು ತೆಗೆದುಕೊಳ್ಳಿ. ಆ ಪೌಡ್ರನ್ನ ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಅದಕ್ಕೆ ಒಣದ್ರಾಕ್ಷಿಯ ನೀರು ಅಂತಂದರೆ ಒಂದು 4-5 ಒಣದ್ರಾಕ್ಷಿಯನ್ನು ಒಂದು ಚಿಕ್ಕ ಬಟ್ಲ ಸ್ವಲ್ಪ ನೀರು ಹಾಕಿ ಬಿಡಿ. ಅದು ಬೆಳಗ್ಗೆ ಅಷ್ಟು ತಪ್ಪು ಊದ್ಕೊಳ್ಳುತ್ತೆ, ನೀರೆಲ್ಲ ತುಂಬಿಕೊಳ್ಳುತ್ತೆ. ಅದನ್ನು ಕಿವುಚಿ ಆ ನೀರಿಗೆ, ಅದನ್ನು ಮತ್ತು ಕೇಸರಿ ಚಂದನದ ಪೌಡ್ರಿಗೆ ಮಿಕ್ಸ್ ಮಾಡಿ ಅದಲ್ಲ, ಅದನ್ನು ನೆನೆಸ್ಬಿಟ್ಟು ಅದನ್ನು ನೀವೇನು ಮಾಡಬೇಕು, ಆ ಒಂದು ಅಕ್ಷರಸ ತೆಗೆದುಕೊಂಡು ಆ ಕೇಸರಿ ಚಂದನದ ಪೌಡ್ರನ್ನು ನೀವು ಉಂಡೆ ಕಟ್ಟಬೇಕು ಅಂತಲ್ಲ. ಉಂಡೆ ಕಟ್ಟಿ ಅದನ್ನು ನೀವೇನು ಮಾಡಬೇಕು, ರೌಂಡು ಮಾಡ್ಕೋಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ ಒಂದು ವೀಳ್ಯದೆಲೆ ತೆಗೆದುಕೊಳ್ಳಿ ಅಂತಲ್ಲ. ವೀಳ್ಯದೆಲೆ ತೆಗೆದು ಈ ಕೇಸರಿ ಚಂದನ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಮನೆಯಿಂದ ಹೊರಗಡೆ ತೊಗೊಂಡು ಕೂಡ ರೌಂಡಿಗೆ ಮಾಡಿ ಅದನ್ನು ಇಡಿ. ಅದ್ರ ಮೇಲೆ ಒಂದು ವೀಳ್ಯದೆಲೆನ ಇಡಿ, ಹಿಂಗಾರು ಇಡಿ ಒಟ್ಟಿನಲ್ಲಿ ವೀಳ್ಯದೆಲೆನ ಇಡಿ. ವೀಳ್ಯದೆಲೆನ ಇಟ್ಬಿಟ್ಟು ಅದರ ಮೇಲೆ ಕಾಲನ್ನು ತುಳಿಯಬೇಕು ಅಂತಲ್ಲ. ಆ ಕಾಲನ್ನು ತುಳಿದು ನೀವೇನು ಮಾಡಬೇಕು, ಒಂದು ಇಡೀ ಕರ್ಪೂರವನ್ನು ತೆಗೆದುಕೊಂಡು ಅದ್ರ ಮೇಲೆ ಹಾಕಿ ಸುಟ್ಟಾಕಿ. ನಿಮ್ಮ ನೆಗೆಟಿವ್ನೆಲ್ಲ ಸಂಪೂರ್ಣವಾಗಿ ಎಳ್ಕೊಂಡಿರುತ್ತೆ ಅದು, ಗೊತ್ತಾಯ್ತಲ್ಲ.
ಹಾಗಾಗಿ ಇದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮ್ಮ ನೆಗೆಟಿವ್ನೆಲ್ಲ ಕಿತ್ತು ಬಿಸಾಕ್ಬಿಡೋದು, ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನು ನೀವು ಸಾಧಿಸ್ತೀರ. ಗೊತ್ತಲ್ಲ, ಈ ಬೇಗ ಸಕ್ಸಸ್ ಆಗಬೇಕು ಅಂತಂದರೆ ಆಂಜನೇಯ ಸ್ವಾಮಿನ ನೀವು ಕೇಳ್ಕೊಳ್ಳಿ ಅಲ್ಲ. ಯಾರಿಗೆ ಜೀವನದಲ್ಲಿ ಸಕ್ಸಸ್ ಆಗಬೇಕು, ಒಂದು ದೊಡ್ಡ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋಂಥವ್ರು ಇತ್ತಂಥವ್ರನ್ನ ಮಾಡಿ, ಯಾರಿಗೆ ಆಗಬೇಕು ಅವ್ರ ಸಂಕಲ್ಪವನ್ನು ಮಾಡಿ ಕಮೆಂಟನ್ನು ಮಾಡಿ, ಓಂ ಹಂ ಹನುಮತೆ ನಮಃ ಅಂತ ಕಮೆಂಟನ್ನು ಮಾಡಿ, ಅವರಿಗೆ ನಾನು ಪ್ರಾಮಾಣಿಕವಾಗಿ ಒಳ್ಳೆಯ ದಿನ ನೋಡಿಬಿಟ್ಟು ನಾನು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ವಿಶೇಷ ದಿನಗಳಲ್ಲಿ ನಾನು ಇದನ್ನು ಮಾಡಿ ಸಂಕಲ್ಪವನ್ನು ಮಾಡ್ತೀನಿ, ನಿಮಗೆ ಸಕ್ಸಸ್ ಆಗುತ್ತೆ ನಿಮ್ಮ ಕೆಲಸ. ಭಾಳಷ್ಟು ಜನ ಕಮೆಂಟ್ ಗುರುಗಳೇ, ನೀವು ಪೂಜೆ ಮಾಡೋದಕ್ಕೆ ಗುರುಗಳೇ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಾಯಿತು, ನನಗೆ ಮದುವೆ ಸೆಟ್ ಆಯಿತು, ನನ್ನ ಗಂಡ ಹೆಂಡತಿ ಜಗಳ ಒಂದಾಗ್ಬಿಟ್ಟಿದ್ವಿ, ಇವಾಗ ನೀವು ನೋಡೋಕ್ಕೆ ಬರಬೇಕು, ಆ ಥರದ್ದು ಏನೇನೋ ಎಲ್ಲ ಕಮೆಂಟ್ಸ್. ಬರೀ ಸಂಕಲ್ಪ ಮಾಡಿದ್ದಕ್ಕೆ ಅಷ್ಟೊಂದು ಶಕ್ತಿ ಇದೆ. ಹಾಗಾಗಿ ನಿಮ್ಮ ಹೆಸರನ್ನು ಕಳಿಸಿ, ನಿಮ್ಮ ಹೆಸರಲ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಅವ್ರಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡ್ತೀನಿ. ಗೊತ್ತಲ್ಲ, ಓಂ ಹಂ ಹನುಮತೆ ನಮಃ ಅಂತ ಬರೆದ್ಬಿಟ್ಟು ಕೆಳಗಡೆ ಕಮೆಂಟನ್ನು ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಯನ್ನು ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರಿ. ಜೀವನ ಸಮಸ್ಯೆ ಯಂತ್ರ ಮಂತ್ರ ತಂತ್ರ ಮತ್ತು ಮುದ್ರಾ ಯೋಗ ಶಿಬಿರ ಇದು ನೀವು ಅಟೆಂಡ್ ಮಾಡ್ತು ಅಂತಂದರೆ ಸಾಕು, ಅದು ಎಂಥದ್ದೇ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗಿಬಿಡುತ್ತೆ. 3 ಕಾರಣಗಳಿಗೋಸ್ಕರ ನೀವು ಇದನ್ನು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ರೀತಿ ಸಮಸ್ಯೆಗಳು ಬರದೇನಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ರಿಲೇಟಿವ್ಸ್ ಫ್ರೆಂಡ್ಸು ಇವ್ರುಗಳಿಗೆ ಏನಾದ್ರು ಸಮಸ್ಯೆ ಆಗಿತ್ತು ಅಂದರೆ ನೀವು ಈ ತಂತ್ರವನ್ನು ಮಾಡಿ ಅವರೇ ಸಮಸ್ಯೆಗಳನ್ನು ಬಗೆಹರಿಸ ಅದ್ಭುತವಾದಂಥ ತಂತ್ರಗಳನ್ನು ಹೇಳ್ಕೊಡ್ತೀನಿ. ಆ ತಂತ್ರವನ್ನು ಮಾಡ್ತು ಅಂತಂದರೆ ಸಾಕು. ಇದು ಕರ್ಮ ಕಳೆಯುವಂತಹ ಒಂದು ಶಿಬಿರ. ಗೊತ್ತಲ್ಲ, ಯಾವುದೇ ಕಾಯಿಲೆ ಇತ್ತು ಅಂತಂದರೆ ಆನ್ ದಿ ಸ್ಪಾಟ್ ನಿಮ್ಗೇನಾದ್ರು ಮಂಡಿ ನೋವು ಕೈ ನೋವು ಇತ್ತು ಅಂತಂದರೆ ಅಲ್ಲೇ ಕಡಿಮೆ ಆಗುತ್ತೆ. ನೀವು ನೋಡ್ಬೋದು, ನಾನು ಮಾಡಲ್ಲ, ನಿಮ್ಮ ಕೈಲೇ ಮಾಡಿಸ್ತೀನಿ, ಅವ್ರಿಗೆ ಸಮಸ್ಯೆ ಬಗೆಹರಿಯುತ್ತೆ. ಅಂಥದ್ದು ಅದ್ಭುತವಾದಂಥ ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಇದು ಮುದ್ರೆ ಹೇಳ್ಕೊಡ್ತೀವಿ. BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬಂದುಬಿಡುತ್ತೆ. ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಕೇವಲ 1.5-2 ತಿಂಗಳ ನಾರ್ಮಲ್. ಗ್ಯಾಸ್ಟ್ರಿಕ್ ಸಮಸ್ಯೆ 7 ದಿನದಲ್ಲಿ ನಿವಾರಣೆ ಆಗಿಬಿಡುತ್ತೆ. ಗೊತ್ತಲ್ಲ, 10-15 ದಿನದಲ್ಲಿ ಅಸ್ತಮ ಅನ್ನೋದು ಕ್ಯೂರ್ ಆಗುತ್ತೆ. 20-21 ದಿನದ ಪೈಲ್ಸ್ ಮತ್ತು ಪಿಸ್ತುಲಾ ಪ್ರಾಬ್ಲಮ್ಮು ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಲ್ಲ, ಅಸ್ತಮ ನಿವಾರಣೆ ಆಗಿಬಿಡುತ್ತೆ ಮೇಯ್ನಾಗಿ. ಗೊತ್ತಲ್ಲ, 1 ತಿಂಗಳೊಳಗೆ ಬೆನ್ನೋವು, ಸೊಂಟ ನೋವು, ಮಂಡಿ ನೋವು, ಆರ್ಥರೈಟಿಸ್ ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸು, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜು, ಫೈಬ್ರಾಯ್ಡ್ಸು, ಮೈಗ್ರೇನು ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಅದ್ಭುತವಾದಂಥ ಒಂದು ಶಿಬಿರ ಮಿಸ್ ಮಾಡದೆ ಬನ್ನಿ. ಗೊತ್ತಲ್ಲ, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ, ಜೀವನದ ಸಮಸ್ಯೆಗೆ ಮತ್ತು ಆರೋಗ್ಯದ ಸಮಸ್ಯೆಗೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರ. ಗೊತ್ತಲ್ಲ, ಎಂಥ ಶತ್ರುಗಳನ್ನಾರು ನಿಮ್ಮ ಒಂದು ಮುಷ್ಟಿಯಲ್ಲಿ ಇಟ್ಕೋಬೋದು. ಅವ್ರು ಏನೂ ಮಾಡೋಕ್ಕಾಗದೇ ಇರೋ ವಿಲ ಅಂತ ಒದ್ದಾಡಬೇಕು, ಆ ರೀತಿ ಒಂದು ವಿಚಾರವನ್ನು, ಒಂದು ತಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಗೊತ್ತಲ್ಲ, ಮತ್ತು ಇನ್ನೊಂದು ಮನಿ ಮ್ಯಾನೇಜ್ಮೆಂಟ್, ಹೆಂಗೆ ದುಡ್ಡು ಉಳಿಸ್ಬೇಕು, ಹೆಂಗೆ ದುಡ್ಡನ್ನು ಗಳಿಸ್ಬೇಕು ಅಂತ 10-15 ಪಾಯಿಂಟ್ನ ತಿಳ್ಕೊಂಡ್ರೆ ಸಾಕು. ಯಾವ ಯೂನಿವರ್ಸಿಟಿಲೂ ಕೂಡ ಹೇಳ್ಕೊಳ್ಳಲ್ಲ. ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಉಳಿಸ್ಬೋದು, ಎಷ್ಟು ಬೇಕಾದ್ರೂ ದುಡ್ಡನ್ನು ಗಳಿಸ್ಬೋದು. ಯಾವ ಬಿಸ್ನೆಸ್ ಮಾಡೋದು ಕೂಡ ನಿಮಗೆ ದುಡ್ಡು ಲಾಸ್ ಅನ್ನೋಂಥದ್ದೇ ಆಗೋದಿಲ್ಲ. ಅಂಥ ಒಂದು ವಿಚಾರವನ್ನು ನಾನು ತಿಳಿಸ್ಕೊಡ್ತೀನಿ ಅಲ್ಲ. ಯಾವ ಒಂದು ಮೇಯ್ನಾಗಿ ಯಾವ್ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಮತ್ತು ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಸಕ್ಸಸ್, ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆಗಳು ಸರಿ ಹೋಗುತ್ತೆ. ಮತ್ತು ಶತ್ರುಬಾಧೆ ನಿವಾರಣೆ ಆಗಿ ನೀವು ಹೇಳ್ದಂಗೆ ಕೇಳ್ತಾರೆ. ಗೊತ್ತಲ್ಲ, ನೀವು ಯಾವ ರೀತಿ ಬೇಕಾದ್ರೂ ಅವ್ರನ್ನ ನೀವು ಆಟ ಆಡಿಸ್ಬೋದು. ಮತ್ತು ಜನಧನ ವಶೀಕರಣ ಆಗುತ್ತೆ. ಎಲ್ಲ ಜನರು ನಿಮ್ಮ ಮಾತನ್ನು ಕೇಳ್ತಾರೆ. ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಾ. ಮತ್ತು ಜೀವನದಲ್ಲಿ ಏನೇನೋ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡೋದೆಲ್ಲ ಸರಿ ಹೋಗುತ್ತೆ. ಮತ್ತು ಮಕ್ಕಳಿಗೆ ಎಜುಕೇಷನ್ಗಂತ ಒದ್ದಾಡ್ತಾ ಇದ್ದೀರಾ, ಮಕ್ಕಳು ಎಜುಕೇಷನ್ ಚೆನ್ನಾಗ್ತಾ ಬರುತ್ತೆ. ಮತ್ತು ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಎಂಥ ಸಮಸ್ಯೆಯನ್ನು ಕೂಡ ಎದುರಿಸುವಂಥ ಒಂದು ಶಕ್ತಿ ಬರುತ್ತೆ. ಎಲ್ಲ ಕರ್ಮಗಳ ಕಳೆದು ಬಿಡ್ತೀವಲ್ಲ, ಆ ಕರ್ಮ ಕಳೆದು ಬಿಡ್ತು ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಗೆ ಸೊಲ್ಯೂಷನ್ ನೀವೇ ತಗೊಳ್ಳಿ. ಜೊತೆಗೆ ಮೇಯ್ನಾಗಿ ಏನಂತಂದರೆ ಆಜ್ಞಾಚಕ್ರ ಆಕ್ಟಿವೇಶನ್ ಆಗುತ್ತೆ. ಮತ್ತು ಶಾಂತಿ ನೆಮ್ಮದಿ ಅನ್ನೋಂಥದ್ದು ಅದ್ಭುತವಾಗಿ ಸಿಗುತ್ತೆ ಅಲ್ಲ. ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿ ಬರುತ್ತೆ. ಶನಿವಾರ ಮತ್ತು ಭಾನುವಾರ ಇರುತ್ತೆ. ನೀವು ಖಂಡಿತವಾಗ್ಲೂ ಕೂಡ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಖಂಡಿತವಾಗ್ಲೂ ಮಿಸ್ ಮಾಡಬೇಡಿ, ಬನ್ನಿ ಅದಲ್ಲ. ನಾನು ಹೇಳ್ಕೊಡೋಂಥ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿ. ಇಷ್ಟೇಳಿ 10 ನಿಮಿಷ 15 ನಿಮಿಷ 3 ನಿಮಿಷ ನಾನು ಹೇಳಿದ್ದೆ ಪ್ರತಿನಿತ್ಯ ಮಾಡ್ತು ಅಂತಂದರೆ ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಆಗುತ್ತೆ, ಅಷ್ಟು ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ. ಮಿಸ್ ಮಾಡದೆ ಬನ್ನಿ. ನಿಮ್ಮ ಸಮಸ್ಯೆ, ಕಾಯಿಲೆ ಕಸಾಲೆಗಳು ಹೊರಟೋಯ್ತು ಅಂತ ತಿಳ್ಕೊಳ್ಳಿ. ನಂಬರ್ 1, ನಿಮ್ಮ ಸಮಸ್ಯೆಗಳನ್ನೆಲ್ಲ ಎಲ್ಲ ನಿವಾರಣೆ ಆಗಿಬಿಡುತ್ತೆ. ಮತ್ತು ಎಂಥ ಸಮಸ್ಯೆನಾದ್ರು ಎದುರಿಸೋಂಥ ಶಕ್ತಿ ತಾಕತ್ತು ನಿಮಗೆ ಬರುತ್ತೆ.
ಅಷ್ಟನ್ನೇ ಹೇಳ್ತಾ ಹೋಗ್ತೀನಿ ಅಲ್ಲ. ಇದು ಶಿಬಿರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ